ಇನ್ನು ಟಾಪ್ ಸ್ಟಾರ್ ಕಲಾವಿದರಾಗಿರುವಂಥ ಇದೀಗ ವಿದೇಶರಾಗಿದ್ದಾರೆ ಅಂತ ಮಾಹಿತಿ ಬರ್ತಂತೆ. ಹೌದು, ಸ್ಟಾಪ್ ಈಗ ಗಣೇಶ್ ಅವರು ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತದೆ. ಹಾಗಾದ್ರೆ ಯಾರು ಈ ಗಣೇಶ್ ಸಂಪೂರ್ಣದ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಮುಂಚೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಅವರು ಸಿನಿಮಾ ರಂಗದ ಸಾಕಷ್ಟು ಹೆಸರು ಮಾಡಿದಂಥ ಹಾಗೂ ಕನ್ನಡದಲ್ಲೂ ಕೂಡ ಕೆಲವೊಂದು ಸಿನಿಮಾಗಳಲ್ಲಿ ಅಭಿನಯಿಸಿರುವಂಥ ಅದ್ಭುತವಾದಂಥ ಅಭಿನಯ ಮಾಡ್ತಿದ್ದಂಥ ಈಗ ಗಣೇಶ್ ಅವರು ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬರ್ತದೆ. ಹಾಗಾದ್ರೆ ಯಾರು ಇವರು ಅಂತ ಬಂದರೆ ಮೀನಾ ಗಣೇಶ್ ಅವರು. ಇನ್ನು ಮೀನಾ ಗಣೇಶ್ ಅವರು ಮೂಲತಃ ತಮಿಳಿನ ಕಲಾವಿದರಾಗಿದ್ದರು ಸಹ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳು ಕೂಡ ಕಾಣಿಸ್ಕೊಂಡಿದ್ದಾರೆ. ಲಾಕಪ್ ಡೆತ್, ಗ್ರಾಮ ದೇವತೆ ಎಂಬ ಸಿನಿಮಾದಲ್ಲಿ ಕೂಡ ಕಾಣಿಸ್ಕೊಳ್ಳೋದು ಮತ್ತು ವಿಜಯಲಕ್ಷ್ಮಿ ಸಿನಿಮಾದಲ್ಲಿ ಕೂಡ ಇವರು ಅಭಿನಯ ಮಾಡಿದರು ಮೀನಾ ಗಣೇಶ್ ಅವರು. ಇಂಥ ಅದ್ಭುತವಾದಂಥ ಸಿನಿಮಾಗಳನ್ನು ಮಾಡಿದಂಥ ಹಾಗೂ ತಮಿಳಿನಲ್ಲಿ ಸುಮಾರು 500ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದರು. ವಯಸ್ಸಾದ ಕಾಯಿಲೆಯಿಂದ ಮತ್ತು ಲಿವರ್ ಕ್ಯಾನ್ಸರ್ನಿಂದ ಕೆಲವು ವರ್ಷಗಳಿಂದ ಕೂಡ ಬಳಲ್ತಿದ್ದರು. ಸತತವಾಗಿ 6 ತಿಂಗಳಿಂದ ಕೂಡ ತಮಿಳುನಾಡಿನ ಖಾಸಗಿ ಆಸ್ಪತ್ರೆಯಲ್ಲಿ ಚೆನ್ನೈನಲ್ಲಿ ಚಿಕಿತ್ಸೆ ಹೆಚ್ಚಿಗೆ ಪಡೀತಿದ್ದರು. ಸದ್ಯ ಚಿಕಿತ್ಸೆ ಫಲಕಾರಿಯಾಗಿದೆ. ಇಂದು ಮುಂಜಾನೆ 4:30 ಸುಮಾರಿನಲ್ಲೇ ಹೊಸ ವರ್ಷದ ಹೊತ್ತಿನಲ್ಲಿ ಈಗ ಕೊನೆಯ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಿರೋದು. ಇನ್ನು ಮೀನಾ ಗಣೇಶ್ ಅವರು ಅವರದೇ ಆದಂಥ ರೀತಿಯಲ್ಲಿ ಸಾಕಷ್ಟು ಕಲಾವಿದರನ್ನು ಹಾಗೂ ಅಭಿಮಾನಿಗಳನ್ನು ಕೂಡ ಸಂಪಾದನೆ ಮಾಡಿದರು. ಇವರ ಆತ್ಮಕ್ಕೆ ಶಾಂತಿ ದೊರಕಲಿ.